ಸರ್ ಆ ಕಡೆ ಮಾಡ್ಕೊಳ್ಳಿ. ತಮಿಳುನಾಡು ಮುಖ್ಯಮಂತ್ರಿದು ಚಿತ್ರನ ನಿಲ್ಲಿಸಬೇಕು. ದಯವಿಟ್ಟು ಇದು ಯಾಕೆ ಕೇಳ್ಕೊಂತಿದ್ದೀವಿ ಅಂದ್ರೆ ಒಂದು ಚಲನಚಿತ್ರಕ್ಕೆ ನಾವು ಇಲ್ಲಿ ತೊಂದರೆ ಕೊಡೋಕ್ಕೆ ಅಂತ ವಿಚಾರ ಮಾತಾಡ್ತಿಲ್ಲ. ಇದು ಎರಡು ನಮ್ಮ ರೈತರು ಮತ್ತು ಜನಗಳ ನೀರಿನ ವಿಚಾರವಾಗಿ ಆ ಭಾವನೆಗೆ ಧಕ್ಕೆ ಬರಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀವಿ, ಶೋನ ರದ್ದುಗೊಳಿಸಿ. ಯಾಕೆಂದರೆ ಈ ಪರಿಸ್ಥಿತಿ ಯಾವ ರೀತಿ ಇದೆ ಗೊತ್ತಿಲ್ಲ. ಮಧ್ಯಾಹ್ನದೊಳಗೆ ಆದೇಶ ಬಂದ್ಬಿಡ್ತದೆ, ಆದೇಶ ಬಂದರೆ ಬೇರೆ ರೀತಿ ಆಗ್ತದೆ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ, ಇದನ್ನು ಅದಾಗೋವರೆಗೂ ಇತ್ಯರ್ಥ ಆಗೋವರೆಗೂ ಒಂಚೂರು ರದ್ದುಗೊಳಿಸಬೇಕು ಅಂತ ನಮ್ಮದು ಮನವಿ. ಥ್ಯಾಂಕ್ ಯು ಸರ್. ಪೊಲೀಸ್ನವರು ದಯಮಾಡಿ ಶೋಗೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕೆಂದರೆ ಜನರ ಭಾವನೆ ಆ ಥರ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಥಳೀಯವಾಗಿ ರೈತರುಗಳು ತುಂಬಾ ನೊಂದಿರ್ತಾರೆ ಈ ವಿಚಾರವಾಗಿ. ಯಾಕೆಂತಂದ್ರೆ ಅವರಿಗೆ ಬೆಳೆ ಬೆಳೆಯೋದಕ್ಕೆ ಮತ್ತೆ ಬೆಂಗಳೂರು ಜನಗಳು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಗಳಲ್ಲಿ ತುಂಬಾ ತಾಪತ್ರೆ ಆಗ್ತಾ ಇದೆ. ಆ ಥರದಲ್ಲಿ ಕುತ್ಕೊಂಡು ಒಂದು ತಮಿಳುನಾಡು ಮುಖ್ಯಮಂತ್ರಿ ಸಿನಿಮಾ ನೋಡೋದು ಎಷ್ಟು ಚಂದ ನಮಗೆ ಜನಗಳಿಗೆ. ಈಗ ತಮಿಳುನಾಡು ಒಬ್ಬ ಮುಖ್ಯಮಂತ್ರಿ ಜನ ನೋಡೋದು ಸರಿಯಲ್ಲ ಅಂತ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಮಾಡಬಾರ್ದು. ನೀವೇ ಜವಾಬ್ದಾರಿ ಅರ್ತ್ಕೊಂಡು ಬೇರೆ ದಿನ ಅದನ್ನ ಕೇಳಕ್ ಬರ್ತಿರ್ಲಿಲ್ಲ, ನಿಮ್ಗೆ ಹೇಳಕ್ ಬರ್ತಾ ಇರ್ಲಿಲ್ಲ. ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ. ಹಾಗಾಗಿ ನಾಳೆ ದಿನ ಏನೋ ಕೆಡ್ತಾಗೋದು ಬೇಡ ಅಲ್ವಾ. ಹಾಗಾಗಿ ಮುಂದೆ ನಮ್ಮವರು ಅಂತ ನಾವು ಮೊದಲೇ ಹೇಳ್ಬೇಕು. ನಿಮಗೆ ಒಂದು ಹೇಳ್ತಾ ಇದೀವಿ, ದಯವಿಟ್ಟು ಈ ಶೋನ ನಿಲ್ಲಿಸಿ ಕಳಿಸ್ಕೊಡಿ. ಯಾಕೆಂದ್ರೆ ಮತ್ತೆ ಇನ್ನ ಅದು ನಾವು ಒಳಗೋಗೋದು ನಿಲ್ಲಿಸಿ ಅನ್ನೋದು ಇವೆಲ್ಲ ಆಗೋದು ಬೇಡ. ಮನವಿ. ಥ್ಯಾಂಕ್ ಯು. ಇವತ್ತು ಗಣೇಶ್ ಚಿತ್ರ ಗುರು ಚಿತ್ರಮಂದಿರದ ಮಾಲೀಕರು ಇವತ್ತು ಮ್ಯಾನೇಜರ್ ಅವರು ನಮ್ಮ ಬೇಡಿಕೆಗೆ ಒಪ್ಕೊಂಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯ ಚಲನಚಿತ್ರ ಈ ಕಾವೇರಿ ಇಶ್ಯೂ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಡೆಸಬಾರ್ದು ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವರು ಸಕಾರಾತ್ಮಕ ಉತ್ತರ ಕೊಟ್ಟು ರೈತರಿಗೆ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು, ಅವ್ರಿಗೂ ಒಂದು ಮನಸ್ಸಿನ ಭಾವನೆ ಎಲ್ಲೋ ಧಕ್ಕೆ ಆಗಬಾರ್ದು ಅನ್ನೋದು ಅವರಿಗೆ ಅರಿವು ಮಾಡಿದೀವಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಚಲನಚಿತ್ರನ ರದ್ದು ಮಾಡ್ತಾರೆ. ಇನ್ನ ಮುಂದೆ ಯಾವುದೇ ಶೋ ಇರಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಇದು ಗಮನದಲ್ಲಿರಬೇಕು. ಈ ಚಿತ್ರ ನಡೆಯೋದಿಲ್ಲ. ಕಾವೇರಿ ತೀರ್ಪು ಇತ್ಯರ್ಥ ಆಗೋವರೆಗೂ ಯಾವುದೇ ಕಾರಣಕ್ಕೂ ಚಿತ್ರ ನಡೆಯೋದಿಲ್ಲ ಅಂತ ಅವರು ನಮಗೆ ಮಾತು ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಮುಂದಿನ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅದನ್ನ ಅವರು ಒಪ್ಕೊಂಡಿದ್ದಾರೆ. ನಾವು ನಿಲ್ಲಿಸಿದ್ರೆ ನೀವೇನ್ ಬೇಕಾದ್ರೂ ಮಾಡಿ ಅನ್ನೋದನ್ನ ಧೈರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಮಾತು ಹೇಳ್ಬಿಡಿ ಸರ್, ಮಾಧ್ಯಮದ ಮುಂದೆ ನೀವು ಹೇಳ್ಬೇಕು ಸರ್. ಹೇಳಿ ಸರ್. ನಮ್ಮ ಕನ್ನಡ ಸಂಘಟನೆಗಳೆಲ್ಲ ಸೇರಿ ಚಿತ್ರಮಂದಿರದಲ್ಲಿ ನಡೆಯುತ್ತಿರುವ ತಮಿಳು ಪಿಕ್ಚರನ್ನು ವಿಜಯ್ ಮುಖ್ಯಮಂತ್ರಿಗಳು ತಮಿಳುನಾಡು ಅಂತ ನಿಲ್ಲಿಸೋಕ್ಕೆ ಇದು ಮಾಡಿಲ್ಲ. ಅದೇ ರೀತಿ ನಾವು ಸಿನಿಮಾ ಒಪ್ಕೊಂಡಿದ್ದೀವಿ. ಮುಂದಕ್ಕೆ ಏನಾದ್ರು ತೊಂದರೆ ಆಗಿ ನಾವು ಓಕೆ. ಸರ್ ದೀಪಕ್ ಸರ್ ಹಂಗೆ ಆ ಕಡೆಗೆ ಇವರು ಸರ್ ಆ ಕಡೆಗೆ ಸರ್. ಹಾ ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು